ಗಲ್ಫ್ ಯುದ್ಧದ ನಡುವೆಯೇ ಈಗ ಪಾಕ್ ಆಫ್ಘಾನ್ ನಡುವೆ ಒಂದಷ್ಟು ಸಂಘರ್ಷ ನಡೀತಾ ಇದೆ. ಆಫ್ಘಾನಿಸ್ತಾನದ ಮೇಲೆ ಪಾಕಿಸ್ತಾನ ವೈಮಾನಿಕ ದಾಳಿಯನ್ನು ಕೂಡ ಮಾಡ್ತಾ ಇದೆ. ಈಗ ಕಬೂಲ್ ಮಾದಕ ವ್ಯಸನಿಗಳ ಚಿಕಿತ್ಸಾ ಕೇಂದ್ರದ ಮೇಲೆ ಅಟ್ಯಾಕ್ ಮಾಡಿದೆ ಪಾಕಿಸ್ತಾನ. ಪಾಕ್ ಈಗ ಅಟ್ಯಾಕ್ ಮಾಡಿರೋದು ಕ್ಷಿಪಣಿಗಳ ಮುಖಾಂತರ ದಾಳಿ ನಡೆಸಿದೆ. ಹಾಗಾಗಿ 400 ಜನ ಬಲಿಯಾಗಿದ್ದಾರೆ, 250 ಜನರಿಗೆ ಗಾಯಗಳಾಗಿದೆ. 2000 ಹಾಸಿಗೆಯುಳ್ಳಂತಹ ಆಸ್ಪತ್ರೆಯನ್ನೇ ಗುರಿಯಾಗಿಸಿಕೊಂಡು ಈಗ ಪಾಕ್ ದಾಳಿ ಮಾಡಿದೆ. ಕಳೆದ ರಾತ್ರಿ 9 ಗಂಟೆ ಸುಮಾರಿಗೆ ದಾಳಿ ನಡೆಸಿರೋ ಪಾಕಿಸ್ತಾನ ಓಮಿಡ್ ಅಡಿಕ್ಷನ್ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇರುವಂತಹ ಆಸ್ಪತ್ರೆ ಮೇಲೆ ಇದೀಗ ಕ್ಷಿಪಣಿಗಳ ಮುಖಾಂತರ ಪಾಕ್ ಏಕಾಏಕಿ ದಾಳಿ ಮಾಡಿದೆ. ಆಫ್ಘಾನಿಸ್ತಾನದ ಆಸ್ಪತ್ರೆ ಇದು ವೈಮಾನಿಕ ದಾಳಿಯನ್ನ ಮಾಡಿದೆ ಅಂತ ಇತ್ತ ಪಾಕಿಸ್ತಾನ ಗಂಭೀರವಾಗಿ ತಗೊಂಡಿದೆ. ಇನ್ನು ಘೋರ ಆಧಾರವನ್ನ ಎಸಗಿದೆ ಅಂತ ಹೇಳಿ ಆಫ್ಘಾನಿಸ್ತಾನ ಆಕ್ರೋಶವನ್ನ ಹೊರಹಾಕ್ತಾ ಇದೆ. ಜೊತೆಗೆ ಪಾಕಿಸ್ತಾನದ ಈ ಕೃತ್ಯವನ್ನ ನಾವು ತೀವ್ರವಾಗಿ ಖಂಡಿಸ್ತೇವೆ ಅಂತ ಆಫ್ಘಾನಿಸ್ತಾನ ಹೇಳ್ತಾ ಇದೆ. ಜೊತೆಗೆ ತಾಲಿಬಾನ್ ಸರ್ಕಾರದ ವಕ್ತಾರ ಜಬಿಹುಲ್ಲಾ ಮುಜಾಹಿದ್ ಈಗ ಖಂಡನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಪಾಕಿಸ್ತಾನ ಮತ್ತು ಆಫ್ಘಾನಿಸ್ತಾನದ ನಡುವೆ ನಡೀತಾ ಇರುವಂತಹ ಯುದ್ಧಕ್ಕೆ ಹಲವಾರು ಕಾರಣಗಳೇ ಇವೆ. ಆಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರ ಪಾಕಿಸ್ತಾನದ ಮೇಲೆ ಆರೋಪವನ್ನ ಮಾಡಿತ್ತು. ಪಾಕಿಸ್ತಾನವು ತಮ್ಮ ದೇಶದಲ್ಲಿ ಏನಿದ್ದಾರೆ ಆ ಉಗ್ರಗಾಮಿಗಳಿಗೆ ಬೆಂಬಲವನ್ನ ನೀಡ್ತಾ ಇದ್ದಾರೆ ಅಂತ. ಇದಕ್ಕೆ ಪ್ರತಿಯಾಗಿ ಪಾಕಿಸ್ತಾನವು ಕೂಡ ಆಫ್ಘಾನಿಸ್ತಾನದ ಮೇಲೆ ಆರೋಪವನ್ನ ಮಾಡುತ್ತೆ. ಆಫ್ಘಾನಿಸ್ತಾನ ತಮ್ಮ ದೇಶದಲ್ಲಿ ಒಂದು ತೆಹರಿಕೆ ತಾಲಿಬಾನ್ ಅನ್ನೋ ಪಾಕಿಸ್ತಾನ ಉಗ್ರಗಾಮಿಗಳಿಗೆ ಇವರು ಆಫ್ಘಾನಿಸ್ತಾನದವರು ಆಶ್ರಯ ನೀಡುತ್ತಿದ್ದಾರೆ ಅಂತ ಒಂದು ಉತ್ತರವನ್ನ ಕೊಟ್ಟಿದ್ರು. ಎರಡೂ ದೇಶಗಳ ನಡುವೆ ಇದೊಂದೇ ಸಾಕಾಗಿಲ್ಲ ಯುದ್ಧಕ್ಕೆ. ಡುರಾಂಡ್ ರೇಖೆಯ ವಿವಾದವೂ ಕೂಡ ಇದೊಂದು ಪ್ರಕರಣಕ್ಕೆ ಕಾರಣವಾಗಿದೆ ಯುದ್ಧ ನಡೆಯೋದಕ್ಕೆ ಅಂದ್ರೆ ತಪ್ಪಾಗ್ಲಾರ್ದು. ಯಾಕಂದ್ರೆ ಈ ಡುರಾಂಡ್ ರೇಖೆಯನ್ನ ನಿರ್ಮಿಸಿದ್ದೇ ಬ್ರಿಟಿಷರು 1893ರಲ್ಲಿ. ಅಂತಹ ಸ್ಥಾಪನೆಯನ್ನ ಆಫ್ಘಾನಿಸ್ತಾನವು ಒಪ್ಕೊಂಡಿರಲಿಲ್ಲ. ಹಾಗಾಗಿ ಈ ರೇಖೆಯ ಉದ್ದಕ್ಕೂ ಕೂಡ ಎರಡು ದೇಶಗಳ ನಡುವೆ ಹಲವಾರು ಸಂಘರ್ಷಗಳು ನಡೀತಾನೆ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಈಗಲೂ ಕೂಡ ತೀವ್ರವಾಗಿ ಯುದ್ಧಗಳು ನಡೀತಾ ಇದೆ. ಇನ್ನು ಈ ಡುರಾಂಡೋ ಅನ್ನೋ ಒಂದು ರೇಖೆ ಇದೆ, ಅದನ್ನ ಬ್ರಿಟಿಷರು ಮಾಡಿರೋದ್ರಿಂದ ಇದೊಂದು ಅಮಾನ್ಯ ಅಂತ ಆಫ್ಘಾನಿಸ್ತಾನ ಆ ರೇಖೆಯನ್ನ ಪರಿಗಣಿಸ್ತಾ ಇತ್ತು. ಆದರೆ ಪಾಕಿಸ್ತಾನದ ಭಾಗವಾಗಿರುವಂತಹ ಪಶ್ತೂನ್ ಪ್ರದೇಶಗಳಲ್ಲೂ ಕೂಡ ತಮ್ಮ ದೇಶಕ್ಕೆ ಸೇರಿಸಿಕೊಳ್ಳಲು ಬಯಸ್ತೇವೆ ಅಂತ ಒಂದ್ ಕಡೆ ಪಾಕಿಸ್ತಾನ ಹೇಳ್ತಿತ್ತು. ಹಾಗಾಗಿ ಇಷ್ಟೆಲ್ಲ ಗಲಾಟೆಗಳು ನಡೀತಾ ಇತ್ತು. ವಾರ್ನ ಹಿಂದೆ ಇರುವಂತಹ ರೀಸನ್ಗಳೇ ಇದು. ಹಾಗಾಗಿ ಈ ರೀಸನ್ ಅನ್ನ ಇಟ್ಕೊಂಡು ಈಗ ಆಫ್ಘಾನಿಸ್ತಾನದ ಮೇಲೆ ಪಾಕಿಸ್ತಾನ ವೈಮಾನಿಕವಾಗಿ ದಾಳಿಯನ್ನ ಮಾಡಿರೋದು. ಅದರಲ್ಲೂ ಕಬೂಲ್ ಮಾದಕ ವ್ಯಸನಿಗಳ ಚಿಕಿತ್ಸಾ ಕೇಂದ್ರ ಏನಿತ್ತು, ಪಾಕ್ ಕ್ಷಿಪಣಿ ದಾಳಿ ಮಾಡುವಂತಹ ಮುಖಾಂತರ 400 ಜನರು ಬಲಿಯಾಗಿದ್ದಾರೆ, 250 ಜನರು ಗಾಯ ಆಗಿದೆ. 2000 ಹಾಸಿಗೆ ಉಳ್ಳಂತಹ ಈ ಒಂದು ದೊಡ್ಡ ಹಾಸ್ಪಿಟಲ್ ಅದು ಕಳೆದ ರಾತ್ರಿ 9 ಗಂಟೆಯಲ್ಲಿ ಆಗಿರುವಂತಹ ಯುದ್ಧ, ಕ್ಷಿಪಣಿಗಳ ಮುಖಾಂತರ ಯುದ್ಧವನ್ನ ಮಾಡಿದೆ ಪಾಕಿಸ್ತಾನದ ಈ ಗಂಭೀರವಾಗಿ ಮಾಡಿರುವಂತಹ ಈ ಒಂದು ಕ್ಷಿಪಣಿ ದಾಳಿಯನ್ನ ಈಗ ಆಫ್ಘಾನಿಸ್ತಾನ ಒಂದು ರೀತಿಯಾಗಿ ಆಕ್ರೋಶವನ್ನ ಹೊರಹಾಕ್ತಾ ಇದೆ. ಇದು ಖಂಡನೀಯ, ಇದು ಅಮಾನವೀಯ ಯುದ್ಧ, ಅಮಾನವೀಯವಾಗಿ ನಮ್ಮ ಮೇಲೆ ಹೊಡೆತ ಬೀಳ್ತಾ ಇದೆ ಅಂತ ಹೇಳಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಆಫ್ಘಾನಿಸ್ತಾನದವರು. ಪಾಕ್ ಕ್ಷಿಪಣಿ ದಾಳಿಗೆ ಆಸ್ಪತ್ರೆಯಲ್ಲಿ ಇರುವಂತಹ 2000 ಹಾಸಿಗೆಯುಳ್ಳಂತಹ ಆಸ್ಪತ್ರೆ ಏನಿದೆ ಆ ಆಸ್ಪತ್ರೆಯಲ್ಲಿ 400 ಜನರು ಸಾವನ್ನಪ್ಪಿದ್ರೆ 250 ಜನರು ಚಿಕಿತ್ಸೆ ಪಡೆಯೋದಕ್ಕೆ ಮುಂದಾಗಿದ್ದಾರೆ. ಅಂದರೆ ಸಣ್ಣ ಪುಟ್ಟ ಗಾಯಗಳಾಗಿದೆ, ತೀವ್ರವಾಗಿದೆ ಅವರ ಸ್ಥಿತಿ. ಪಾಕಿಸ್ತಾನದ ಕೃತ್ಯವನ್ನ ಆಫ್ಘಾನಿಸ್ತಾನ ಖಂಡಿಸುತ್ತೆ. ಪಾಕಿಸ್ತಾನ ಬಂದು ಸಾಕ್ತಾ ಉಗ್ರಗಾಮಿಗಳಿಗೆ ಸಾಕುತ್ತೆ ಅಂತ, ಹಾಗಾಗಿ ಈ ಯುದ್ಧ ನಡೀತಾ ಇದೆ. مرګرو دا د کابل ولایت د معتادینو کمپ ده چې ظالم دښمن جټو لوخانه بمبار مرګرو دا د کابل ولایت ده چې ظالم دښمن جټو لوخانه بمبار
ಅಫ್ಘಾನಿಸ್ತಾನ ಮಧ್ಯೆ ನಡೀತಾ ಇರುವಂತಹ ಈ ವೈಮಾನಿಕ ದಾಳಿ ಈಗ ಎಲ್ಲೋ ಅಫ್ಘಾನಿಸ್ತಾನ ಆಕ್ರೋಶವನ್ನ ಹೊರಹಾಕ್ತಾ ಇರೋದು. ಇದು ಅಮಾನವೀಯವಾಗಿ ಯುದ್ಧವನ್ನ ಮಾಡ್ತಾ ಇದ್ದಾರೆ, ಕ್ಷಿಪಣಿಗಳ ಮುಖಾಂತರ ದಾಳಿಯನ್ನ ಮಾಡಿದ್ದಾರೆ ಅಂತ ಗಮನಿಸ್ತಾ ಇದ್ದಾರೆ. ಯಾವ ರೀತಿಯಾಗಿ ದಾಳಿ ಆಗಿದೆ ಅಂತ. ಅಫ್ಘಾನಿಸ್ತಾನದ ಮೇಲೆ ಪಾಕ್ ಭೀಕರವಾದಂತಹ ದಾಳಿ ಮಾಡಿದೆ. ವೈಮಾನಿಕ ದಾಳಿ ಇದು. ಆಸ್ಪತ್ರೆಗಳು ನೆಲಸಮಾಗಿದೆ, ರೋಗಿಗಳು ಬಲಿಯಾಗಿದ್ದಾರೆ. ಆಸ್ಪತ್ರೆಯಲ್ಲಿ ಇದ್ದಂತಹ 400 ಮಾದಕ ವ್ಯಸನಿಗಳಿಗೆ ಮಾರಣ ಹೋಮ ಹಾಕಿದೆ. ಅಫ್ಘಾನಿಸ್ತಾನದ ಮೇಲೆ ಪಾಕ್ ಗಂಭೀರವಾಗಿ ದಾಳಿ ಮಾಡಿದೆ. ವೈಮಾನಿಕ ದಾಳಿ ಆಸ್ಪತ್ರೆಗೆ ನೆಲಸಮ ಆಗಿದೆ. ನೋಡಿ, ಪಾಕಿಸ್ತಾನ ಅಟ್ಯಾಕ್ ಮಾಡಿರೋದು, ಕ್ಷಿಪಣಿಗಳ ಮುಖಾಂತರ ದಾಳಿಯನ್ನ ನಡೆಸಿರೋದು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ತೀವ್ರ ಒಂದು ಆಕ್ರೋಶವನ್ನ ಹೊರಹಾಕ್ತಾ ಇದೆ, ತೀವ್ರವಾಗಿ ಖಂಡಿಸ್ತಾ ಇದೆ ಅಫ್ಘಾನಿಸ್ತಾನ. ಈ ರೀತಿ ಕೃತ್ಯವನ್ನ ಪಾಕಿಸ್ತಾನ ಎಸಗಬಾರ್ದಾಗಿತ್ತು, ನಾವು ಇದನ್ನ ತೀವ್ರವಾಗಿ ಖಂಡಿಸ್ತೇವೆ ಅಂತ ಅಫ್ಘಾನಿಸ್ತಾನ ಹೇಳ್ತದೆ. ಅಪರಾಧವನ್ನ ಎಸಗಿದಂತಹ ಈ ಪಾಕಿಸ್ತಾನ ಗಂಭೀರವಾಗಿ ಘೋರವಾಗಿ ಅಪರಾಧವನ್ನ ಎಸಗಿದೆ. ಇದು ಎಷ್ಟರ ಮಟ್ಟಿಗೆ ಸರಿ? 2,000 ಇರುವಂತಹ ಬೆಡ್ಗಳು, ರೋಗಿಗಳಿಗೆ ಇರುವಂತಹ 2,000 ಬೆಡ್ಗಳು, ಅದರಲ್ಲಿ ಎಷ್ಟೋ ಜನರಿದ್ದಾರೆ. 400 ಮಾದಕ ವ್ಯಸನಿಗಳಿದ್ದಾರೆ ಅದರಲ್ಲಿ. ಈಗ ಅವರು ಕೂಡ ಸಾವನ್ನಪ್ಪಿದ್ದಾರೆ. ಇನ್ನು ಬೆಂಕಿ ನಂದಿಸುವಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಡ್ತಾ ಇದ್ರೆ, ಇತ್ತ ಕಳೆದ ಕೆಲ ಗಂಟೆಯಿಂದಲೂ ಕೂಡ ನಡೀತಾ ಇರುವಂತಹ ರಕ್ಷಣಾ ಕಾರ್ಯಾಚರಣೆ. ದಾಳಿಯ ಆರೋಪ ನಿರಾಕರಿಸಿದಂತಹ ಪಾಕಿಸ್ತಾನ ಅಫ್ಘಾನಿಸ್ತಾನದ ಮೇಲೆ ಪಾಕ್ ಗಂಭೀರವಾಗಿ ಭೀಕರವಾಗಿ ದಾಳಿ ಮಾಡಿತ್ತು. ವೈಮಾನಿಕ ದಾಳಿ ಇದು ಅಂತ ಹೇಳಿ ನೆಲಸಮ ಮಾಡಿದೆ. ಆಸ್ಪತ್ರೆಗಳು ನೆಲಸಮ ಆಗಿದೆ. ಮಾದಕ ವ್ಯಸನಿಗಳ ಮಾರಣ ಹೋಮ ಆಗಿದೆ 400 ಜನರದ್ದು. ಇತ್ತ ಅಫ್ಘಾನಿಸ್ತಾನ ನಾವು ಇದನ್ನ ಖಂಡಿಸ್ತೇವೆ, ಪಾಕಿಸ್ತಾನ ಈ ರೀತಿ ಗಂಭೀರವಾಗಿ ಘೋರ ಅಪರಾಧವನ್ನ ಎಸಗಿರೋದು, ಇಲ್ಲಿ ವೈಮಾನಿಕವಾಗಿ ಆಗಿರೋದು, ಏನ್ ನಡೀತಾ ಇದೆ ಅನ್ನೋದು ತಿಳ್ಕೊಂಡೇ ಈ ರೀತಿ ಮಾಡ್ತಾ ಇದೆ ಅಂತ ತಾಲಿಬಾನ್ ಸರ್ಕಾರ ವಕ್ತಾರರಾದಂತಹ ಜಬಿಹುಲ್ಲಾ ಮುಜಾಹಿದ್ ಖಂಡನೆಯನ್ನ ವ್ಯಕ್ತಪಡಿಸ್ತೇವೆ ಅಂತ, ತೀವ್ರವಾಗಿ ಇದನ್ನ ಖಂಡಿಸ್ತೇವೆ ಅಂತ ಹೇಳಿದಾಗ ಪಾಕಿಸ್ತಾನ ಕೂಡ ಹೇಳುತ್ತೆ ನಾವು ಈ ಯುದ್ಧವನ್ನ ಮಾಡಿಲ್ಲ ಅಂತ ಹೇಳ್ತಿದೆ. ಪಾಕಿಸ್ತಾನ ಅಫ್ಘಾನಿಸ್ತಾನಕ್ಕೆ ಹೇಳ್ತಾ ಇದೆ ನಾವು ಈ ಯುದ್ಧವನ್ನ ಮಾಡಿಲ್ಲ, ಯುದ್ಧ ಹೇಗಾಯ್ತು ನಮಗೆ ಗೊತ್ತಿಲ್ಲ ಅಂತ. ಆದ್ರೆ ಪಾಕಿಸ್ತಾನ ಹೇಳ್ತಾ ಇದೆ ಪಾಕಿಸ್ತಾನ ಹೇಳ್ತಾ ಇದೆ ನಮ್ಗೆ ಯುದ್ಧ ಮಾಡಿದ್ ನಾವು ಮಾಡಿಲ್ಲ, ನಾವು ಯಾಕೆ ಮಾಡೋಣ ಯುದ್ಧ ಅಂತ ಹೇಳಿಕೆ ಕೊಡ್ತಾ ಇದೆ. ಇತ್ತ ಅಫ್ಘಾನಿಸ್ತಾನ ಇದನ್ನ ನಾವು ಖಂಡಿಸ್ತೀವಿ ಅಂತ ಹೇಳ್ತಾ ಇದೆ.